Hello friends, welcome back to my YouTube channel Kannada Artsy Creation. In today's video, I am going to explain one important notifications which is related to Karnataka Gruha Mandali. ಸೊ ಆ ನೋಟಿಫಿಕೇಷನ್ ಏನಪ್ಪ ಅಂದರೆ 5 ಜಿಲ್ಲೆಯಲ್ಲಿ ಕೆ ಎಚ್ ಬಿ ಲೇಔಟಲ್ಲಿ ಇರ್ತಕ್ಕಂಥ ಕೆಲವೊಂದು ಸೈಟ್ನ ಈ ಲಾಟ್ರಿ ಸಿಸ್ಟಮಲ್ಲಿ ಸೇಲ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಆ ಜಿಲ್ಲೆಗಳು ಬಂದು ದಾವಣಗೆರೆ ಆಗಿರುತ್ತೆ, ಹಾವೇರಿ, ಚಿತ್ರದುರ್ಗ, ಬೀದರ್ ಮತ್ತು ಕಲಬುರಗಿ. ಈ 5 ಜಿಲ್ಲೆಯಲ್ಲಿ ಕೆ ಎಚ್ ಬಿ ಲೇಔಟಲ್ಲಿ ಇರ್ತಕ್ಕಂಥ ಕೆಲವೊಂದು ಸೈಟ್ಗಳನ್ನ ಮಾತ್ರ ಈ ಲಾಟ್ರಿ ಸಿಸ್ಟಮಲ್ಲಿ ಸೇಲ್ ಮಾಡ್ತಾ ಇರುತ್ತೆ. ಸೊ ಎಷ್ಟು ಸೈಟ್ಸ್ ಇದೆ ಮತ್ತು ಲೊಕೇಶನ್ ಯಾವ್ಯಾವುದು ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೈಟ್ಸ್ ಇದೆ. ಕ್ಯಾಟಗರಿ ಅಂದರೆ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ, LIG ಲೋ ಇನ್ಕಮ್ ಗ್ರೂಪ್ ಅಂತ, MIG ಮೀಡಿಯಮ್ ಇನ್ಕಮ್ ಗ್ರೂಪ್, ಇನ್ನೊಂದು HIG 1 ಅಂತ ಇರುತ್ತೆ ಅಂದರೆ ಐ ಇನ್ಕಮ್ ಗ್ರೂಪ್ 1, HIG 2 ಐ ಇನ್ಕಮ್ ಗ್ರೂಪ್ 2. ಮತ್ತು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಡೇಟ್ ಯಾವತ್ತಿಂದ ಇರುತ್ತೆ ಮತ್ತು ರಿಜಿಸ್ಟ್ರೇಷನ್ ಎಂಡ್ ಡೇಟ್ ಯಾವಾಗಿರುತ್ತೆ ಮತ್ತು ಇದ್ರ ಬಗ್ಗೆ ನೋಟಿಫಿಕೇಷನ್ ಡೀಟೇಲ್ಸ್ ಏನೇನಿದೆ ಮತ್ತು ಈ ಸೈಟ್ಸ್ಗೆ ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ತೋರ್ಕೊಡ್ತೀನಿ. ಬನ್ನಿ. ನಾನು ಆಲ್ರೆಡಿ ವೆಬ್ಸೈಟ್ ಪೇಜ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಹೊಸ್ದಾಗಿ ಓಪನ್ ಮಾಡೋದಾದರೆ ನಿಮ್ಮ ಬ್ರೌಸರ್ಗೆ ಹೋಗಬೇಕು. ಬ್ರೌಸರಲ್ಲಿ KHB ಅಂತ ಟೈಪ್ ಮಾಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅನ್ನೋದ್ರ ಮೇಲೆ. ಆವಾಗ ನಿಮಗೊಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ರೀಡ್ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಒಂದು ಪಾಪಪ್ ಪೇಜ್ ಓಪನ್ ಆಗುತ್ತೆ, ಲೇಟೆಸ್ಟ್ ನ್ಯೂಸ್ ಅಂತ. ಸೊ ಇದರಲ್ಲಿ ನಾನು ಈ ನೋಟಿಫಿಕೇಷನ್ ಬಗ್ಗೆ ವಿಡಿಯೋ ಮಾಡ್ತಿರೋದು ಆಗಿರೋದ್ರಿಂದ ಈ ನೋಟಿಫಿಕೇಷನ್ನ ಓಪನ್ ಮಾಡ್ಕೊತೀನಿ. ಓಕೆ, ಸೊ ನೋಟಿಫಿಕೇಷನ್ನ ರೀಡ್ ಮಾಡೋಕ್ಕೂ ಮುಂಚೆ ಸಿಂಪಲ್ ಮಾಹಿತಿ ಏನು ಅಂತಂದರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಂದು ಕೆಲವೊಂದು ಡಿಸ್ಟಿಕಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಸೈಟ್ಸ್ನ ಈ ಲಾಟ್ರಿ ಸಿಸ್ಟಮಲ್ಲಿ ಸೇಲ್ ಮಾಡ್ತಾ ಇರುತ್ತೆ. ಅದಕ್ಕೊಂದು ಡೇಟ್ ಕೊಟ್ಟಿರುತ್ತೆ, ಸ್ಟಾರ್ಟಿಂಗ್ ಡೇಟು, ಎಂಡ್ ಡೇಟು. ಸೊ ಆ ಡೇಟಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೋ ಅವರು ಅಪ್ಲೈ ಮಾಡಬೇಕಾಗತ್ತೆ KHB ವೆಬ್ಸೈಟಲ್ಲಿ. ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಡೇಟ್ ಬಂದು ಜಾನ್ವರಿ 24ನೇ ತಾರೀಕಾಗಿರುತ್ತೆ. ರಿಜಿಸ್ಟ್ರೇಷನ್ ಎಂಡ್ ಡೇಟ್ ಬಂದು ಫೆಬ್ರವರಿ 10th ಆಗಿರುತ್ತೆ. ಓಕೆ, ಸೊ ನಿಮಗೋಸ್ಕರ ಈ ನೋಟಿಫಿಕೇಷನ್ನ ಒಂದು ಬಾರಿ ರೀಡ್ ಮಾಡ್ತೀನಿ. ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಈ ಕೆಳಕಂಡ ಬಡಾವಣೆಗಳಲ್ಲಿ ಅಭಿವೃದ್ಧಿಪಡಿಸಿರುವ ನಿವೇಶನಗಳನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಹಂಚಿಕೆ ನಂತರ ಉಳಿದಿರುವ ಹಾಗೂ ಬಿಡಿ ನಿವೇಶನಗಳನ್ನು ವಿಲೇವಾರಿ ಮಾಡಲು ಆನ್ಲೈನ್ ಮುಖಾಂತರ ಸಾರ್ವಜನಿಕರಿಂದ ಆರಂಭಿಕ ಠೇವಣಿಯೊಂದಿಗೆ ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಸಾರ್ವಜನಿಕರು ಈ ಪೇಮೆಂಟ್ ಮೂಲಕ ಆರಂಭ ಠೇವಣಿ ಪಾವತಿ ಮಾಡಿ ದಿನಾಂಕ 24/1/2025ರಿಂದ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/2/2025 ಆಗಿರುತ್ತದೆ. ಅದೇ ರೀತಿ KHB ಲೇಔಟಲ್ಲಿ ಕ್ಯಾಟಗರೀಸ್ ಇರುತ್ತೆ. EWS ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ, ಇನ್ನೊಂದು LIG ಲೋ ಇನ್ಕಮ್ ಗ್ರೂಪ್, MIG ಮೀಡಿಯಮ್ ಇನ್ಕಮ್ ಗ್ರೂಪ್, HIG ಐ ಇನ್ಕಮ್ ಗ್ರೂಪ್. ಅದರಲ್ಲಿ ಸಬ್ ಕ್ಯಾಟಗರಿ 1, 2, ಕೆಲವೊಂದು ಬಾರಿ 3 ಅಂತಲೂ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಿವೇಶನಗಳಿಗೆ ಪಾವತಿಸಬೇಕಾಗಿರುವ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ ಮೊತ್ತ. EWS ಬಂದು 25,300 ಆಗಿರುತ್ತೆ ಡೆಪಾಸಿಟ್ ಅಮೌಂಟು. LIGಗೆ 50,500, MIGಗೆ 76,000, HIG 1ಗೆ 1,00,500, HIG 2ಗೆ 1,26,500 ಆಗಿರುತ್ತೆ. ಸೊ ನಿಮಗೆ ಈ ಟೇಬಲ್ ಕಾಣ್ತಾ ಇದೆ. ಈ ಟೇಬಲಲ್ಲಿ ಯಾವ್ಯಾವ ಡಿಸ್ಟಿಕ್ಕು ಮತ್ತು ಯಾವ್ಯಾವ ಪ್ಲೇಸು ಮತ್ತು ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಕ್ಯಾಟಗರಿನಲ್ಲಿ ಎಷ್ಟೆಷ್ಟು ಸೈಟ್ಸ್ ಅವೈಲೇಬಲ್ ಇದೆ. ಮತ್ತು ಈ ಲಾಸ್ಟ್ ಕಾಲಮಲ್ಲಿ ನಿಮಗೆ ಮಂಡಳಿಯ ದರ ಪ್ರತಿ ಚದರ ಅಡಿಗೆ ಅಂದರೆ ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಅದರದೇ ಆದಂಥ ಒಂದು ಪ್ರೈಸ್ನ KHB ಫಿಕ್ಸ್ ಮಾಡಿರುತ್ತೆ. ಈಗ ದಾವಣಗೆರೆ ಫಸ್ಟ್ ಕಾಲಮಲ್ಲಿ ನೀವು ನೋಡ್ತಿರೋ ಹಾಗೆ 650 ರೂಪಾಯಿ ಪರ್ ಚದರ ಅಡಿಗೆ ಅಂತ ಇರುತ್ತೆ.
ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲಿ 700 ರೂಪಾಯಿ ಚದರ ಅಡಿ ಇರುತ್ತೆ. ಮತ್ತು EWS ಕ್ಯಾಟಗರಿಗೆ 350 ರುಪೀಸ್ ಇರುತ್ತೆ. ಅಂದರೆ ಅದರ್ ಕ್ಯಾಟಗರೀಸ್ ಲೈಕ್ LIG, MIG, HIGಗೆ 700 ರುಪೀಸ್ ಇರುತ್ತೆ. EWSಗೆ 350 ರುಪೀಸ್ ಇರುತ್ತೆ. ಸೊ ಹಾಗೆಯೇ ಹಾವೇರಿ ಜಿಲ್ಲೆಯಲ್ಲಿ 285 ರುಪೀಸ್ ಇರುತ್ತೆ. EWS ಮಾತ್ರ 143 ರುಪೀಸ್ ಇರುತ್ತೆ. ಇನ್ನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಗೆ ಬಂದು 800 ರುಪೀಸ್ ಇರುತ್ತೆ. ಬೀದರ್ ಜಿಲ್ಲೆ ಹೌರಾದಿರುತ್ತೆ, ಅಲ್ಲಿ 650 ರಿಮೈನಿಂಗ್ ಕ್ಯಾಟಗರೀಸು. EWSಗೆ 325 ಇರುತ್ತೆ. ಬೀದರ್ ಜಿಲ್ಲೆ ಗುನ್ನಳ್ಳಿ 700 ಅದರ್ ಕ್ಯಾಟಗರೀಸು. EWSಗೆ 350 ಇರುತ್ತೆ. ಅದೇ ರೀತಿ ನೀವು ನೋಡೋ ಹಾಗೆ ಈ ಟೇಬಲಲ್ಲಿ ಡಿಫ್ರೆಂಟ್ ಪ್ಲೇಸಸ್ ಇನ್ ದ ಸೇಮ್ ಡಿಸ್ಟ್ರಿಕ್ಟ್ ಪ್ರೈಸು ವೇರಿಯೇಷನ್ಸ್ ಇರುತ್ತೆ. ಇದ್ರ ಮುಖಾಂತರ ಲೈಕ್ ಯಾರ್ಯಾರು ಯಾವ್ಯಾವ ಕ್ಯಾಟಗರಿನಲ್ಲಿ ಬರ್ತಾರೋ ಆ ಕ್ಯಾಟಗರಿನ ಚೂಸ್ ಮಾಡಿಕೊಂಡು ಆ ಡೆಪಾಸಿಟ್ ಅಮೌಂಟ್ನ ಪೇ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಈ ಅರ್ಜಿನ ಅಪ್ಲೈ ಮಾಡ್ತಕ್ಕಂಥದ್ದು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಲ್ಲೇ ಆಗಿರುತ್ತೆ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರ್ಕೊಡ್ತೀನಿ. ನಿಮಗೇನಾದರೂ ಕೆಲವೊಂದು ಮಾಹಿತಿನ ತಿಳ್ಕೊಬೇಕು ಅನ್ನೋರಿದ್ದರೆ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಒಂದು ಸಹಾಯವಾಣಿ ನಂಬರ್ನ ಕೊಟ್ಟಿರ್ತಾರೆ. ನೀವು ನೋಡ್ತಾರಾಗೆ ದಾವಣಗೆರೆಯಲ್ಲಿ ಸುನೀಲ್ ಕುಮಾರ್ BR ಮತ್ತು ಗೋವಿಂದರಾಜು ಮತ್ತು ಅವ್ರ ನಂಬರ್ನ ಅಪ್ಡೇಟ್ ಮಾಡಿದ್ದಾರೆ. ಅದೇ ರೀತಿ ಹಾವೇರಿ, ಚಿತ್ರದುರ್ಗ, ಬೀದರ್, ಕಲಬುರಗಿ ಕೇಂದ್ರ ಕಚೇರಿ ಇಷ್ಟು ಕೂಡ ನಂಬರ್ ಅವೈಲೇಬಲ್ ಇರುತ್ತೆ. ನೀವು ಅವ್ರದ್ದು ವರ್ಕಿಂಗ್ ಅವರ್ಸಲ್ಲಿ ಆ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಏನು ಕ್ವಶನ್ಸ್ ಇರುತ್ತೆ ಮತ್ತು ನಿಮ್ಗೇನು ಬೇರೆ ಮಾಹಿತಿ ತಿಳ್ಕೊಬೇಕು ಅನ್ನೋದಿರುತ್ತೆ ಅಷ್ಟನ್ನು ಕೂಡ ನೀವು ಅವ್ರ ಹತ್ರ ಮಾತಾಡಿ ತಿಳ್ಕೊಬೋದು ಅಪ್ಲೈ ಮಾಡೋಕ್ಕೂ ಮುಂಚೆ. ಓಕೆ, ಸೊ ಈ ಡಾಕ್ಯುಮೆಂಟಲ್ಲಿ ನಾನು ನಿಮಗೆ ಮತ್ತೆ ಕೆಲವೊಂದು ಇನ್ಫಾರ್ಮೇಷನ್ನ ಶೋ ಮಾಡ್ತೀನಿ. ಓಕೆ, ಇದು ಸೇಮ್ ಆಗಿರುತ್ತೆ. ಮೇಲ್ಗಡೆ ನಾವೇನು ನೋಡಿದ್ವಿ ಅದೇ ಡಾಕ್ಯುಮೆಂಟು ಇಲ್ಲಿ ಪ್ರಿಂಟೌಟ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದು ಅಗೇನ್ ಸಹಾಯವಾಣಿ ನಂಬರು. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇದನ್ನು ನಾನು ನಿಮಗೆ ಓದಿ ತಿಳಿಸ್ತೀನಿ. ಓಕೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ 1 ಬಂದು ನಿವೇಶನ ಹಂಚಿಕೆಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವ ಅರ್ಜಿದಾರರು ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿಯನ್ನು ಮಂಡಳಿಯ ವೆಬ್ಸೈಟ್ ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ನಲ್ಲಿ ಪೇಮೆಂಟ್ ಮೂಲಕ ಪಾವತಿ ಮಾಡಬಹುದಾಗಿರುತ್ತದೆ. ಓಕೆ, ಸೆಕೆಂಡ್, ನಿವೇಶನ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಿ ನೋಂದಣಿ ಪಡೆದ ಅರ್ಜಿದಾರರಿಗೆ ನೋಂದಣಿ ಶುಲ್ಕವನ್ನು ಮರುಪಾವತಿ ಮಾಡಲಾಗುವುದಿಲ್ಲ. ಅಂದರೆ ನಿವೇಶನ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಿ ನೋಂದಣಿ ಪಡೆದ ಅರ್ಜಿದಾರರಿಗೆ ಒಂದು ಫೀಸ್ ಅಂತ ಇರುತ್ತೆ. ಓಕೆ, ಆ ಫೀಸ್ ಬೇಸ್ಡ್ ಆನ್ ಕ್ಯಾಟಗರಿ ದರ್ ಇಸ್ ಅ ಸರ್ಟನ್ ಫೀಸ್ ವಿ ನೀಡ್ ಟು ಪೇ ಅದರ್ ದೆನ್ ಡೆಪಾಸಿಟ್ ಅಮೌಂಟ್. ಓಕೆ, ಯಾರ್ಯಾರು ಅಪ್ಲೈ ಮಾಡ್ತಾರೋ ಮತ್ತು ಅದು ರಿಜಿಸ್ಟ್ರೇಷನ್ ಆಗಿರುತ್ತೋ ಆ ಅಮೌಂಟು ಮತ್ತೆ ರಿಟರ್ನ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಡೆಪಾಸಿಟ್ ಅಮೌಂಟ್ ಬರುತ್ತೆ ಇನ್ ಕೇಸ್ ನಿಮಗೇನಾದರೂ ಸೈಟು ಈ ಲಾಟಿನಲ್ಲಿ ಅಲಾಟ್ ಆಗಲಿಲ್ಲ ಅಂತಂದರೆ. ಬಟ್ ನೀವೇನು ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸು ಅದು ರಿಟರ್ನ್ ಬರಲ್ಲ. ಓಕೆ, ಮೂರನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಂದು ಪ್ರಸ್ತುತ ಪ್ರಕಟಣೆಯಂತೆ ಆರಂಭಿಕ ಠೇವಣಿಯನ್ನು ಪಾವತಿಸುವ ಅರ್ಜಿದಾರರಿಗೆ ಕರ್ನಾಟಕ ಗೃಹ ಮಂಡಳಿ ಹಂಚಿಕೆ ನಿಯಮಾವಳಿಗಳು 1983 ನಿಯಮ 9 ಮತ್ತು 9A ರಂತೆ ಈ ಲಾಟರಿ ಮುಖಾಂತರ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು. ಅಂದರೆ 1983 ನಿಯಮದ ಪ್ರಕಾರ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಂದು ಈ ಲಾಟ್ರಿ ಮುಖಾಂತರ ಸೈಟ್ಸ್ನ ಹಂಚಿಕೆ ಮಾಡಲಾಗುತ್ತೆ. ನಾಲ್ಕನೇದು, ಸದರಿ ಬಡಾವಣೆಗಳಲ್ಲಿನ ನಿವೇಶನಗಳನ್ನು ಈಗಾಗಲೇ ಪ್ರವರ್ಗವಾರು ವಿಂಗಡಿಸಿ ಲಾಟರಿ ಮಾಡಲಾಗಿರುವುದರಿಂದ ಪ್ರಸ್ತುತ ಪ್ರವರ್ಗವಾರು ವಿಂಗಡಿಸದೆ ಒಟ್ಟಿಗೆ ಸೇರಿಸಿ ಈ ಲಾಟರಿ ಮೂಲಕ ಹಂಚಿಕೆ ಮಾಡಲಾಗುವುದು. ಸೊ ಐದನೇದು ಬಂದು ನಿವೇಶನಗಳನ್ನು ಒಂದೇ ಇಡಿಗಂಟಿನ ಆಧಾರದ ಮೇಲೆ ಹಂಚಿಕೆ ಮಾಡಲಾಗುವುದು. ಆರನೇದು, ಸೊ ಆಯಾ ಪ್ರವರ್ಗವಾರು ಅಡಿಯಲ್ಲಿ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವವರು ಅಂದರೆ ST, ST, SC, BT, ಡಿಫೆನ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೀನಿಯರ್ ಸಿಟಿಜನ್ಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್. ಸೊ ಯಾರ್ಯಾರು ಮೀಸಲಾತಿ ಕೋರ್ತಾರೋ ಇದ್ರ ರಿಸರ್ವೇಷನ್ಸ್ ಕೆಳಗಡೆ ಅವರು ಸಂಬಂಧಿತ ದೃಢೀಕರಣ ದಾಖಲಾತಿಯನ್ನು ಅರ್ಜಿಯೊಂದಿಗೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡಬೇಕಾದ್ರೆ ಅವರು ಸೆಲೆಕ್ಟ್ ಮಾಡ್ತಾರೆ ಯಾವ್ಯಾವ ಕ್ಯಾಟಗರಿ ಅಂತ. ಆ ಕ್ಯಾಟಗರಿನ ಚೂಸ್ ಮಾಡಿದಾಗ ಈ ಡಾಕ್ಯುಮೆಂಟ್ಸ್ನ ಅವರು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಏಳನೇದು ಬಂದು ಆರ್ಥಿಕ ದುರ್ಬಲ ವರ್ಗದ ನಿವೇಶನಗಳನ್ನು 50% ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡುತ್ತಿರುವುದರಿಂದ ಆರ್ಥಿಕ ದುರ್ಬಲ ವರ್ಗದ ನಿವೇಶನಗಳಿಗೆ ಅರ್ಜಿ ಸಲ್ಲಿಸುವವರು ಇತ್ತೀಚಿನ ತಮ್ಮ ಕುಟುಂಬ
ವಾರ್ಷಿಕ ವರಮಾನ ನಗರ ಪ್ರದೇಶದ ಅರ್ಜಿದಾರರು 2 ಲಕ್ಷ ಮತ್ತು ಗ್ರಾಮೀಣ ಪ್ರದೇಶದ ಅರ್ಜಿದಾರರು ವಾರ್ಷಿಕ ವರಮಾನ 1,20,000 ರೂಗಳಿಗೆ ಮೀರದಿರುವುದು ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ಆದಾಯ ಪ್ರಮಾಣ ಪತ್ರವನ್ನು ಪಡೆದು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು. ಏನಂತಂದರೆ ಯಾರ್ಯಾರು EWS ಕ್ಯಾಟಗರಿ ಕೆಳಗಡೆ ಅಪ್ಲೈ ಮಾಡ್ತಾರೋ ಅವ್ರಿಗೆ 50% ರಿಯಾಯಿತಿ ಇರುತ್ತೆ. ಹಾಗಾಗಿ ಲೇಟೆಸ್ಟ್ ಇನ್ಕಮ್ ಅವ್ರದ್ದು ಏನಿರುತ್ತೆ ಫ್ಯಾಮಿಲಿದು, ಅಂದರೆ ಅರ್ಬನ್ ಸಿಟಿ ಆದರೆ 2 ಲಕ್ಷ ಮೀರಿರಬಾರ್ದು, ಮತ್ತು ಗ್ರಾಮೀಣ ಪ್ರದೇಶ ಆದರೆ 1,20,000 ಆದಾಯ ಮಿತಿ ಮೀರಿರಬಾರ್ದು. ಇದನ್ನು ತಾಲೂಕು ಆಫೀಸಲ್ಲಿ ಅಥವಾ ನಾಡ್ ಕಚೇರಿನಲ್ಲಿ ಅಪ್ಲೈ ಮಾಡಿ ಅದನ್ನು ತಂದು ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೈ ಮಾಡೋ ಅಂಥ ಟೈಮಲ್ಲಿ. ಓಕೆ, ಇನ್ನು 4 ಪಾಯಿಂಟ್ಸ್ ಇದೆ. ಸೊ 8ನೇದು ಬಂದು ಅರ್ಜಿ ಸಲ್ಲಿಸುವುದಕ್ಕೆ ಮೊದಲು 10 ವರ್ಷಗಳಿಗೆ ಕಡಿಮೆ ಇಲ್ಲದಷ್ಟು ಕಾಲ ಅರ್ಜಿದಾರರು ಕರ್ನಾಟಕ ರಾಜ್ಯದ ಸಾಮಾನ್ಯ ನಿವಾಸಿಯಾಗಿರುವುದಕ್ಕೆ ಹಾಗೂ ಅರ್ಜಿದಾರರ ಪತಿ ಪತ್ನಿ ಮತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಹೆಸರಿನಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಥವಾ ಇನ್ನಿತರೆ ಯಾವುದೇ ಸ್ಥಳೀಯ ಸಂಸ್ಥೆ ಪ್ರಾಧಿಕಾರದಿಂದಾಗಲಿ ಫ್ಲಾಟ್ ಮನೆ ನಿವೇಶನ ಪಡೆದಿರುವುದಿಲ್ಲವೆಂದು ನೋಟರಿ ಮೂಲಕ ಪ್ರಮಾಣೀಕರಿಸಿದ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು. ಅಂದರೆ ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವರು ಮಿನಿಮಮ್ 10 ಇಯರ್ಸು ಕರ್ನಾಟಕ ಪ್ರಜೆ ಆಗಿರಬೇಕು. ಜೊತೆಗೆ KHP ಅಥವಾ ಇನ್ನಿತರ ಯಾವುದೇ ಸ್ಥಳೀಯ ಸಂಸ್ಥೆ ಪ್ರಾಧಿಕಾರದಿಂದ ಮನೆ ಆಗಲಿ ಅಥವಾ ಫ್ಲಾಟ್ ಆಗಲಿ ಅಥವಾ ನಿವೇಶನ ಆಗಲಿ ತೊಗೊಂಡಿರೋ ಆಗಿಲ್ಲ ಅನ್ನೋ ಥರ ನೀವು ಪ್ರಮಾಣೀಕರಿಸಿ ಒಂದು ಅಫಿಡವಿಟ್ ಮಾಡಿಸಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಪಾಯಿಂಟ್ ನಂಬರ್ 9 ಬಂದು ಹಂಚಿಕೆ ನಂತರ ಹಂಚಿಕೆದಾರರ ಕೋರಿಕೆ ಮೇರೆಗೆ ಅಥವಾ ಹಂಚಿಕೆದಾರರು ನಿಗದಿತ ಸಮಯದಲ್ಲಿ ಹಣ ಸಂದಾಯ ಮಾಡದ ಸಂದರ್ಭದಲ್ಲಿ ಹಂಚಿಕೆಯನ್ನು ರದ್ದುಪಡಿಸಿ ಆರಂಭಿಕ ಠೇವಣಿ ಹಣದಲ್ಲಿ 25% ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಓಕೆ, ಪಾಯಿಂಟ್ ನಂಬರ್ 10 ಬಂದು ಪ್ರಕಟಣೆಯಲ್ಲಿ ನಮೂದಿಸಿರುವ ನಿವೇಶನಗಳ ಒಟ್ಟು ಸಂಖ್ಯೆಯು ಬದಲಾವಣೆಗೆ ಒಳಪಟ್ಟಿರುತ್ತದೆ. ಓಕೆ, ಪಾಯಿಂಟ್ ನಂಬರ್ 11 ಹಂಚಿಕೆಯು ಕರ್ನಾಟಕ ಗೃಹ ಮಂಡಳಿ 1983 ಹಂಚಿಕೆ ನಿಯಮ ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 12ನೇದು ಬಂದು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದಾಗ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಇರ್ತಾರೆ ಅಥವಾ ಕರ್ನಾಟಕ ಗೃಹ ಮಂಡಳಿ ಜಿಲ್ಲಾ ಯೋಜನೆ ಆಫೀಸ್ ಅವ್ರ ನಂಬರ್ ಇರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಮಾತಾಡಿಕೊಂಡು ನಿಮಗೇನೇನು ಕ್ಲಾರಿಫಿಕೇಷನ್ಸ್ ಬೇಕು ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡಿ ನೀವು ಕ್ಲಾರಿಫೈ ಮಾಡ್ಕೋಬೋದು. ಓಕೆ, ಸೊ ಇದಿಷ್ಟು ನೋಟಿಫಿಕೇಷನ್ಸ್ ಆಗಿರುತ್ತೆ. ಹಾಗೂ ಈ ನೋಟಿಫಿಕೇಷನ್ಸಲ್ಲಿ ಇರ್ತಕ್ಕಂಥ 12 ಪಾಯಿಂಟ್ಸ್ನು ಕೂಡ ರೀಡ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿ ನಾನು ಓದಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಈ ವಿಡಿಯೋ ಕೊನೆಯಲ್ಲಿ ಈ ನೋಟಿಫಿಕೇಷನ್ಸ್ ಲಿಂಕ್ನು ಕೂಡ ಆ್ಯಡ್ ಮಾಡ್ತೀನಿ. ಈ ನೋಟಿಫಿಕೇಷನ್ನ ನೀವು ದಯವಿಟ್ಟು ನಿಧಾನವಾಗಿ ಕೂತು ಪ್ರತಿಯೊಂದು ಕೂಡ ನೀಟಾಗಿ ಓದ್ಕೊಳ್ಳಿ. ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಗೆ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ನೆಕ್ಸ್ಟು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತೋರ್ತೀನಿ ಬನ್ನಿ. ಸೊ ನಾನು ಮೇನ್ ಪೇಜ್ ವೆಬ್ಸೈಟ್ಗೆ ಹೋಗ್ತೀನಿ. ಓಕೆ, ಇದಾಗಿರುತ್ತೆ ಮೇನ್ ಪೇಜು. ಅಪ್ಲೈ ಮಾಡೋಕ್ಕೂ ಮುಂಚೆ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅವರು ನೀವು ಯಾವ ಲೊಕೇಶನ್ KHP ಲೇಔಟ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಫೈನಲ್ ಮಾಡ್ಕೊಳ್ಳಿ. ಜೊತೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಸಪೋಸ್ ನೀವೇನಾದರೂ EWS ಅಂಡರಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ EWSಗೆ ಏನೇನು ಬೇಕು ಆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಸಪೋಸ್ SC ST ಮತ್ತು BT, ಇನ್ನೊಂದು ಡಿಫೆನ್ಸ್ ಸೆಕ್ಟರು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಟು, ಇನ್ನೊಂದು ಎಕ್ಸ್ ಸರ್ವಿಸ್ ಮ್ಯಾನ್ ಆ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಅಷ್ಟನ್ನು ಕೂಡ ರೆಡಿ ಆದಮೇಲೆ ನೀವು ವೆಬ್ಸೈಟಿಗೆ ಬಂದು ಆನ್ಲೈನ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟು ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಇಲ್ಲಿ ಲೊಕೇಶನ್ಸ್ ವೈಸು ಮತ್ತು ಪ್ರಾಜೆಕ್ಟ್ ವೈಸು ಲೀಸ್ಟ್ ಇರುತ್ತೆ. ಒಂದು ಲೊಕೇಶನ್ನ ನಾನು ಎಕ್ಸಾಂಪಲ್ ತಗೋತೀನಿ. ಯಾರ್ಯಾರು ಚಳ್ಳಕೆರೆ ಚಿತ್ರದುರ್ಗ ಡಿಸ್ಟಿಕಲ್ಲಿ ಏನಾರು ಅಪ್ಲೈ ಮಾಡೋರು ಏನಾರು ಇದ್ದರೆ ಅವರು ಚಳ್ಳಕೆರೆ ಡಿಸ್ಟಿಕ್ನ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸಪೋಸ್ ಈಗ ಬೀದರಲ್ಲಿ ಎಷ್ಟು 2 ಲೊಕೇಶನ್ ಇದೆ, ಗುನ್ನಹಳ್ಳಿ, ಇನ್ನೊಂದು ಚಿಟ್ಟ ಅಂತ. ಓಕೆ, ಆ ಲೊಕೇಶನಲ್ಲಿ ಬಂದು ಆ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ ಕಲಬುರ್ಗಿಯರಿದ್ದರೆ ಅಲಂಡ ಅಂತ ಇದೆ, ಇನ್ನೊಂದು ಚಿಂಚೋಳಿ ಇದೆ, ಇನ್ನೊಂದು ಸಹಬಾದ್ ಇದೆ. ಆ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನೊಂದಿದೆ ಕಲಗ್ನೂರ್ ಅಂತ, ಅಲ್ಲಿಯವರು ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು.
ಕೆ ಎಚ್ ಪಿನಲ್ಲಿ ಆ ಡಿಸ್ಟಿಕ್ವರೇ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಈ ಕರ್ನಾಟಕದಲ್ಲಿ ಕಂಡೀಷನ್ಸ್ ಇರೋ ಹಾಗೆ 10 ವರ್ಷ ಯಾರ್ಯಾರು ಕರ್ನಾಟಕದಲ್ಲಿ ವಾಸ ಆಗಿರ್ತಾರೋ ಅವರೆಲ್ಲರೂ ಕೂಡ ಯಾವ ಲೊಕೇಶನಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಲೈಕ್ whoever is interested to apply in KHP layout anywhere in Karnataka, those can apply. ಓಕೆ, ಸೊ ಈಗ ನಾನು ಬಂದು ಚಳ್ಳಕೆರೆ ಚಿತ್ರದುರ್ಗ ಡಿಸ್ಟಿಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ನನಗೆ ಈಗ ಒಂದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಈ ಪೇಜ್ ಬಂದು ಎಲ್ಲ ಲೊಕೇಶನ್ ಕೂಡ ಸಿಮಿಲರ್ ಇರುತ್ತೆ. ಓಕೆ, ನೀವು ಇಲ್ಲಿ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಅಪ್ಡೇಟ್ ಮಾಡಿ. ನೀವು ಇಲ್ಲಿ ಏನು ಅಪ್ಡೇಟ್ ಮಾಡ್ತೀರೋ ಅದೇ ಇನ್ಫಾರ್ಮೇಷನ್ ನಿಮಗೆ ಸೈಟ್ನ ಹಂಚಿಕೆ ಆಗೋ ಟೈಮಲ್ಲೂ ಕೂಡ ಕೆ ಎಚ್ ಪಿ ಫಾಲೋ ಮಾಡುತ್ತೆ. ಓಕೆ, ಸೊ ಇಲ್ಲಿ ಬಂದು ಪ್ರಾಪರ್ಟಿ ಟೈಪ್ ಬಂದು ಸೈಟ್ ಅಂತ ಇರುತ್ತೆ, ಮತ್ತು ಪ್ರಾಜೆಕ್ಟ್ ಆ್ಯಂಡ್ ಯೋಜನೆ ಇದನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಅಪ್ಲೈ ಮಾಡಬೇಕಾದ್ರೆ ನೀವು ಅಪ್ಲೈ ಮಾಡ್ತಿರೋ ಲೊಕೇಶನ್ ಕರೆಕ್ಟಾಗಿದೆಯಾ. ಸೊ ಇದು ಚಿತ್ರದುರ್ಗ ಚಳ್ಳಕೆರೆ ಅಂತ ಇದೆ. ಓಕೆ, ಅದೇ ರೀತಿ ಸೂಚನೆ ನೋಟಿಫಿಕೇಷನ್ ನಂಬರ್ ಬಂದು ಅಕಾರ್ಡಿಂಗ್ ಟು ದಟ್ ಪ್ರಾಜೆಕ್ಟ್ ವೈಸು ನೋಟಿಫಿಕೇಷನ್ಸ್ ಇರುತ್ತೆ. ಮತ್ತು ಇದು ಅಪ್ಲಿಕೇಶನ್ ನಂಬರ್ ಬಂದು ನೀವು ಅಪ್ಲೈ ಮಾಡ್ತಕ್ಕಂಥ ಅಪ್ಲಿಕೇಶನ್ ನಂಬರ್ಗೆ ಒಂದು ನಂಬರ್ ಜನ್ರೇಟ್ ಆಗಿರುತ್ತೆ. ಓಕೆ, ಇಲ್ಲಿ ಪ್ರಾಪರ್ಟಿ ಕ್ಯಾಟಗರಿ ಅಂತ ಇರುತ್ತೆ. ಇಲ್ಲಿ ನೀವು ಡ್ರಾಪ್ಡೌನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕ್ಯಾಟಗರಿ ನಾನು ಆಗಲೇ ಹೇಳ್ದಂಗೆ EWS, LIG, MIG, HIG. ಸೊ ಈ ಪ್ರಾಜೆಕ್ಟಲ್ಲಿ EWS ಆಪ್ಷನ್ ಇಲ್ಲ. ಓಕೆ, ಓನ್ಲಿ 3 ಕ್ಯಾಟಗರೀಸ್ ಇದೆ, LIGಗೆ, MIGಗೆ, HIG 1ಗೆ. ಸೊ ನಿಮಗೆ ಯಾವ ಕ್ಯಾಟಗರಿನಲ್ಲಿ ನಿಮ್ಗೆ ಬೇಕಾಗುತ್ತೆ ಆ ಕ್ಯಾಟಗರಿನ ಅಪ್ಲೈ ಮಾಡಬೇಕು. ಓಕೆ, ನಾನು ಬಂದು LIGನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಬಂದು ನಾನು ಅಪ್ಲಿಕೆಂಟ್ ನೇಮ್ನ ಅಪ್ಡೇಟ್ ಮಾಡಬೇಕು. ಓಕೆ, ಮತ್ತು ಇಲ್ಲಿ ಅಪ್ಲಿಕೆಂಟ್ ಜೆಂಡರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಅವ್ರ ಫಾದರ್ ಅಥವಾ ಹಸ್ಬೆಂಡ್ ಅಥವಾ ವೈಫ್ ನೇಮ್ ಅದನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಪ್ಲಿಕೆಂಟ್ ಪಾನ್ ನಂಬರ್ನ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಲಿಕೆಂಟ್ ಡೇಟ್ ಆಫ್ ಬರ್ತ್ ಇರುತ್ತೆ, ಮತ್ತು ಆಧಾರ್ ನಂಬರ್ ಇರುತ್ತೆ. ನೆಕ್ಸ್ಟು ನಿಮ್ಮದು ಆನ್ಯುವಲ್ ಇನ್ಕಮ್. ಓಕೆ, ನೀವು EWS ಅಪ್ಲೈ ಮಾಡಿ ಅಥವಾ LIG, MIG, HIG ಯಾವುದೇ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿದ್ರೂ ಕೂಡ ನೀವು ಆ್ಯನ್ಯುವಲ್ ಇನ್ಕಮ್ನ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮದು ರಿಲಿಜಿಯನ್. ಓಕೆ, ನಿಮ್ಮದು ರಿಲಿಜಿಯನಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ರಿಸರ್ವೇಷನ್ಸು. Suppose if you are applying under reservations, like I mentioned under the notifications, you have to choose one of them. Accordingly, you have to submit the document. ಓಕೆ, ಆಮೇಲೆ ನಂಬರ್ ಆಫ್ ಇಯರ್ಸ್ ರಿಸೀಡಿಂಗ್ ಇನ್ ಕರ್ನಾಟಕ ನೋಟಿಫಿಕೇಷನಲ್ಲಿ ಮಿನಿಮಮ್ 10 ಇಯರ್ಸ್ ಇರಬೇಕು ಅಂತ ಇತ್ತು. ಅದೇ ರೀತಿ ನೀವು ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿದ್ದೀರಿ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಎಲಿಜಿಬಿಲಿಟಿ ಬಂದು ಮಿನಿಮಮ್ 10 ಇಯರ್ಸ್ ಇರುತ್ತೆ. ಸಪೋಸ್ ನೀವೇನಾದರೂ ನಾಮಿನಿ ಮೆನ್ಷನ್ ಮಾಡೋದಾದರೆ ನಾಮಿನಿ ನೇಮ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ನಾಮಿನಿ ಜೊತೆ ನಿಮಗಿರ್ತಕ್ಕಂಥ ಸಂಬಂಧ, ಆಮೇಲೆ ನಿಮ್ಮದು ಅಡ್ರೆಸ್, ಹೌಸ್ ನಂಬರ್, ಫ್ಲಾಟ್ ನಂಬರ್, ವಿಲೇಜು, ಮತ್ತು ಯಾವ ತಾಲೂಕು. ಸಪೋಸ್ ಲೇಔಟ್ ಇದ್ದರೆ ಲೇಔಟ್ ಅಂತ, ಇಲ್ಲಾಂದರೆ ತಾಲೂಕು ಅಂತ ಹಾಕಬೇಕಾಗುತ್ತೆ. ನಿಮ್ಮದು ಪೋಸ್ಟಲ್ ಅಡ್ರೆಸ್ಸು, ಏನಾದರೂ ಲ್ಯಾಂಡ್ ಮಾರ್ಕ್ ಇದ್ದರೆ ಲ್ಯಾಂಡ್ ಮಾರ್ಕ್ ಕೊಡಿ. ಮತ್ತು ನೀವು ಯಾವ ಡಿಸ್ಟಿಕ್ ಅವರು ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಅಡ್ರೆಸ್ನ ಪಿನ್ ಕೋಡ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮದು ವ್ಯಾಲಿಡ್ ಮೊಬೈಲ್ ನಂಬರು ಮತ್ತು ಇಮೇಲ್ ID. ಸೊ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೇ ಮಾಹಿತಿ ಇದ್ದರೂ ಕೂಡ ಮೊಬೈಲ್ಗೆ SMS ಬರುತ್ತೆ ಅಥವಾ ಇಮೇಲ್ಗೆ ಅಪ್ಡೇಟ್ ಬರುತ್ತೆ. ಸೊ ಹಾಗಾಗಿ ಮೊಬೈಲ್ ನಂಬರ್ ಮತ್ತು ಅಪ್ಲಿಕೆಂಟ್ ಇಮೇಲ್ ಎರಡೂ ಕೂಡ ಆ್ಯಕ್ಟಿವ್ ಇರ್ತಕ್ಕಂಥದ್ದನ್ನ ಯೂಸ್ ಮಾಡಿ. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸು. ನೀವು ಬ್ಯಾಂಕ್ ಡೀಟೇಲ್ಸ್ನೂ ಕೂಡ ಕೊಡಬೇಕಾಗತ್ತೆ. ಏನಕ್ಕೆ ಅಂತಂದರೆ, ಈಗ ಸಪೋಸ್ ನೀವು ಅಪ್ಲೈ ಮಾಡಿ ಠೇವಣಿ ಅಮೌಂಟ್ನ ಪೇ ಮಾಡ್ತೀರಾ. ಓಕೆ, ಸಪೋಸ್ ನಿಮಗೇನಾದರೂ ಕಾರಣಾಂತರದಿಂದ ಹಂಚಿಕೆ ಆಗಲಿಲ್ಲ, ಸೊ ಆವಾಗ KHP ಅಮೌಂಟ್ನ ರೀಫಂಡ್ ಮಾಡಬೇಕಾಗತ್ತೆ. ಸೊ ಆಗ ಅವರು ಅಕೌಂಟ್ ನಂಬರ್ನ ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಕೇರ್ಫುಲ್ಲಾಗಿ ನಿಮ್ಮದೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಎಂಟ್ರಿ ಮಾಡಿ. ನೆಕ್ಸ್ಟು ಅಪ್ಲಿಕೆಂಟ್ ಫೋಟೋ. ಓಕೆ, ಆಮೇಲೆ ಅಫಿಡೇವಿಟಿವ್ ಆಗಲೇ ಹೇಳ್ದಂಗೆ ಲೈಕ್ ಮಿನಿಮಮ್ 10 ಇಯರ್ಸ್ ನೀವು ಕರ್ನಾಟಕ ಪ್ರಜೆಯಾಗಿರ್ತೀರ. ಅದೇ ರೀತಿ ಇದಕ್ಕೂ ಮುಂಚೆ ಯಾವುದೇ ಸಂಸ್ಥೆಯಿಂದ ಅಥವಾ KHPಯಿಂದ ನಿವೇಶನ ಆಗಲಿ, ಮನೆ ಆಗಲಿ, ಸೈಟ್ ಆಗಲಿ ತೊಗೊಂಡಿರಲ್ಲ ಅಂತ ನೀವು ಒಂದು ಪ್ರಮಾಣ ಪತ್ರನ ದೃಢೀಕರಿಸಿ ಅದನ್ನ ಅಫಿಡವಿಟ್ ಮಾಡಿಸಿರ್ತಕ್ಕಂಥ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇದು ರಿಜಿಸ್ಟ್ರೇಷನ್ ಫೀಸು. ಓಕೆ, ಲೈಕ್ ಯು ಕ್ಯಾನ್ ಸೇ ಅಪ್ಲಿಕೇಶನ್ ಫೀಸ್. ನೆಕ್ಸ್ಟ್ ಬಂದು ಡೆಪಾಸಿಟ್ ಅಮೌಂಟ್.
ಎಲ್ ಎಸ್ ಜಿಗೆ 50,000 ಅಂತ ಸೆಲೆಕ್ಟ್ ಆಗಿರುತ್ತೆ. ಅದೇ ರೀತಿ ಎಮ್ ಐ ಜಿ ಎಚ್ ಎಸ್ ಜಿಗೆ ಬೇರೆ ಬೇರೆ ಅಮೌಂಟ್ ಇರುತ್ತೆ. ಸೊ ಅದಾದಮೇಲೆ ಡೇಟಾ ಏನೇನು ಫಿಲ್ ಮಾಡಿದ್ದೀರಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸಾರಿ. ಸೊ ಫಿಲ್ ಮಾಡಿರೋ ಡೇಟಾ ಕರೆಕ್ಟ್ ಇತ್ತು ಅಂತಂದರೆ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ 500 ಪ್ಲಸ್ 50,000ಗೆ. ಸೊ ಒನ್ಸ್ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಅದರಲ್ಲೂ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ. ನೀವು ಅಪ್ಲಿಕೇಶನ್ ಮತ್ತು ಅಪ್ಲಿಕೇಶನ್ ನಂಬರ್ನ ಸೇಫಾಗಿ ಇಟ್ಕೋಬೇಕು. ಏನಕ್ಕೆ ಅಂತಂದರೆ ಈ ಲಾಟ್ರಿ ಟೈಮಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸೇಫಾಗಿ ಇಟ್ಕೊಳ್ಳಿ. ಸೊ ಇದಿಷ್ಟು ಮಾಹಿತಿ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೆ. ಯಾವ ರೀತಿ ನೋಟಿಫಿಕೇಷನ್ ಚೆಕ್ ಮಾಡಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಏನೇನು ಇನ್ಫಾರ್ಮೇಷನ್ ಬೇಕು, ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲೈ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಲಿಂಕ್ ಎರಡನ್ನೂ ಕೂಡ ಆ್ಯಡ್ ಮಾಡಿರ್ತೀನಿ. ನೀವು ಅದನ್ನು ನೋಡ್ಕೋಬೋದು ಕೊನೆ ಮೂಮೆಂಟಲ್ಲಿ. ಹಾಗೂ ನನ್ನ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.